ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಮಹೇಶ್ ಬರ್ತ್ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಮಹೇಶ್ ಬರ್ತ್ಡೇ ಏಪ್ರಿಲ್ 14. ಬನ್ನಿ ಇವತ್ತಿನ ವಿಡಿಯೋ ಹೇಗಿದೆ ಅಂತ ನೋಡೋಣ. ನಮ್ಮ ಮಹೇಶ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಗಿ ಕೇಕ್ ಎಲ್ಲ ಕಟ್ ಮಾಡಿಸಿರೋದು ಇದೇ ವಿಡಿಯೋದಲ್ಲಿ ಇರುತ್ತೆ. ನಾವು ಸೆಲೆಬ್ರೇಟ್ ಮಾಡಿರೋದು ಮುಂದೆ ಬರೋ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಏನೇನು ತೊಗೊಬಂದಿದ್ದೀನಿ ಅಂತ ಎಲ್ಲ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮಹೇಶ್ ಬರ್ತಡೇ ಶಾಪಿಂಗ್ ಹೋಗಿದ್ವಿ. ಇವತ್ತು ಎಷ್ಟು ತಾರೀಕು? ಇವತ್ತು 14ನೇ ತಾರೀಕು, ಏಪ್ರಿಲ್ 14. ಶಾಪಿಂಗ್ ಸಿಟಿಗೆ ಹೋಗಿದ್ವಿ. ಶಾಪಿಂಗ್ ಸಿಟಿಲಿ ಇದೆಲ್ಲ ತೊಗೊಬಂದಿದ್ದು. ಇದು ಗರ್ ಸೋಪು ಫೇಸ್ ವಾಶ್ ಬಂದಿದೆ. ಸೋಪ್ ಬಂದಿತ್ತು, ಇನ್ಸ್ಟಾಗ್ರಾಮಾಗೆಲ್ಲ ವೈರಲ್ ಆಗಿತ್ತು, ನೋಡ್ಬೋದು. ಪುಟ್ಟು ನಾನು ಚೆನ್ನಾಗಿದೆ ಗರ್ ಸೋಪ್, ಅದಕ್ಕೆ ನಮ್ಮ ಮಹೇಶ್ಗೆ ಕೊಡ್ತಾಯಿದ್ದೀನಿ. ನಮ್ಮ ಮಹೇಶ್ ಇವತ್ತು ಬರ್ತಡೇ ಬಾಯ್ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಸ್ನಾನ ಮಾಡ್ಕೊ ಬಂದಮೇಲೆ ತೋರಿಸ್ತೀನಿ ನಮ್ಮ ಮಹೇಶ್ಗೆ. ಇದು ಒಂದೆರಡು ಮಾಮೂಲಿ ಬ್ರಷು. ಇದು ಮಹೇಶ್ದು ಫೇವ್ರೆಟ್ ಪರ್ಫ್ಯೂಮ್ ತಗೊಂಡು ಮತ್ತೆ ಒಂದು ಬೆಲ್ಟ್ ಎಷ್ಟು ಪ್ರೈಸ್ ತೋರಿಸ್ತೀನಿ. 290 369 ಇರೋದು, ಆಫರಲ್ಲಿ ಅಷ್ಟು ಕೊಟ್ಟಾರೆ. ಇದು 1 ಲೀಟರ್ ತೊಗೊಂಡಿದ್ದೀನಿ. ಸಂಪ್ಯೂರು ನೋಡ್ಬೋದು, ಗರ್ ಸೋಪು ಈ ರೀತಿ ಚೆನ್ನಾಗಿದೆ. ಇದೆಷ್ಟು 300 ಅಲ್ಲ ಚಿನ್ನು? 300 350ನಾ? ಇಲ್ಲ, ಬೆಲೆ ಹಾಕೋರಿ ತೋರ್ಸಲ್ಲ ಅಲ್ಲಿ ಇರ್ತಾರೆ. ಇದು ಕಣ್ಣನ್ ದೇವನ್ ಚಾ ಪುಡಿ, ನಾವು ಕುಡಿಯೋದಿದೆ ಟೀ. ಕಣ್ಣನ್ ದೇವನ್ ಒಂದು ಪೌಡರು ಒಂದೇ ಒಂದು ತೊಗೊಂಡಿದ್ದೀನಿ. ಸಣ್ಣ ಇದು ನೈಫು, ಎಷ್ಟು ತೊಗೊಬ ನೈಫ್ ಇರಲ್ಲ ನಮ್ಮ ಮನೆಗೆ ನೋಡಿ. ಇಲ್ಲಿದೆ ಫೇಸ್ ವಾಶ್ದು, ಇನ್ನು ಇವಾಗೆ ಫಸ್ಟ್ ಟೈಮ್ ತಂದಿರೋದು. ಇದು ಸ್ಟಾರ್ ಹೂವು, ಇದು ಕಲ್ಸಕ್ರೆ. ಈ ಸಮ್ಮರ್ಗೆ ಇದು ಕಲ್ಸಕ್ರೆ ಮತ್ತು ಸಬ್ಜಾ ಸೀಡ್ಸ್ ಹಾಕಿ ಕುಡಿದ್ರೆ ಕೋಲ್ಡ್ ಆಗುತ್ತೆ ಬಾಡಿ. ಹಾಗಾಗಿ ಇದೇನಕ್ಕೆ ತೊಗೊಬಂದಿದ್ದೀನಿ ಅಂದರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಇದೇನಕ್ಕೆ ಅಂತ. ಚೆನ್ನಾಗಿದೆ, ಏನಕ್ಕಿರ್ಬೋದು ಕಮೆಂಟ್ ಮಾಡಿ ತಿಳಿಸಿ. ಇದು ಮಿಲ್ಕ್ ಪೌಡರು. ಇದರಲ್ಲಿ ಒಂದು ಸ್ವೀಟ್ ಮಾಡ್ತೀನಿ, ಸಖತ್ತಾಗಿರುತ್ತೆ. ನಮ್ಮ ಸುಜನ್ಗೆ ಇಷ್ಟ, ಮಾಡಿಕೊಡಮ್ಮ ಅಂತ ಹೇಳ್ತಾ ಇದ್ದಾನೆ. ತೊಗೊಬಂದಿದ್ದೆ. ಮತ್ತು ಜೀರಿಗೆ, ಇದು ಕೀ ಬಂಚು, ಸಖತ್ ಇಷ್ಟ ಆಯ್ತು ಇದು ನನಗೆ. ಒಂಥರ ಟಚ್ ಫೀಲ್ಗಳೇ ಸೂಪರಾಗಿದೆ. ಒಂಥರ ಆಗುತ್ತೆ ಇದು ಇಟ್ಕೊಂಡ್ರೇ, ಪಾಸಿಟಿವ್ ವೈಬ್ ಬಂದಂಗೆ ಆಗುತ್ತೆ. ಯಾಕೋ ಇದು ಮುಟ್ಟಿದ್ರೇ ಅಲ್ಲಿ ನೋಡ್ತಿದ್ದ ತಕ್ಷಣ ಹಂಗೆ ಅನ್ನಿಸ್ತು, ಅದಕ್ಕೆ ಇದು ತೊಗೊಂಡೆ. ಚೆನ್ನಾಗಿದೆ ಇದು. ಮತ್ತು ಇದನ್ನೇನಂತಾರೆ, ಜಾವಿತ್ರಿ ಅಂತಾರೋ, ಜಾವಿತ್ರಿನ ಏನೋ ಗೊತ್ತಿಲ್ಲ. ಇದು ಒಂದು ಮಸಾಲೆ ಐಟಮೇನೆ, ಪಲಾವ್ಗೆ ಹಾಕ್ತಾರೆ. ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ನೋಡಿದ್ರು. ಇವತ್ತೇನು ಸ್ಪೆಷಲ್ ಗೊತ್ತಾ? ನಮ್ಮ ಮಹೇಶನ ಬರ್ತಡೇ ಸ್ಪೆಷಲ್ಲು ಇದು ಜಾಮೂನ್ ಮಾಡ್ತಾಯಿದ್ದೀನಿ. GRB ಬೈ 1 get 1 ಇತ್ತು, ಹಾಗಾಗಿ 2 ತೊಗೊಂಡಿದ್ದೀನಿ. 2 ಇದು ಸೋಂಪ ಪುಡಿ, ಇದು ಪಲಾವ್ಗೆಲ್ಲ ಹಾಕ್ತೀವಲ್ಲ ಸೋಂಪು ಕಾಳು. ಮತ್ತು ನಾವು ಮಿಷಿನಿಗೆ ಬಟ್ಟೆ ಹಾಕೋದು, ವಾಷಿಂಗ್ ಮಿಷಿನ್ಗೆ. ಇದು ವೀಲ್ ಪೌಡರ್ ಏನಕ್ಕೆ ಇಷ್ಟೊಂದು ಅಂದರೆ, ಮುಸುರೆ ಬಟ್ಟೆ ಮತ್ತು ಮ್ಯಾಟ್ಗಳು ಕೆಲವೊಂದೆಲ್ಲ ಕೈಯಲ್ಲೇ ತೊಳಿತೀನಿ, ಹಾಗಾಗಿ ಬೇಕು ಅಂತೇಳಿ ಅದನ್ನು ತೊಗೊಬಂದೆ. ಮತ್ತು ವಾಶ್ರೂಮ್ಗೆಲ್ಲ ಹಾಕ್ಬಿಟ್ಟು ನೆಲ ಎಲ್ಲ ಉಜ್ಜಕ್ಕೆ ಬೇಕಾಗುತ್ತೆ ಅಂತ. ಇದು ಮೆಂತೆ ಇಷ್ಟು ತೊಗೊಂಡಿದ್ದೀನಿ. ಮೆಂತೆ ಏನು ಗೊತ್ತಾ, ರಾಗಿ ಮಿಲ್ ಮಾಡಿಸ್ತೀರಲ್ಲ, ಆವಾಗ ಸ್ವಲ್ಪ ಮೆಂತೆ ಹಾಕ್ಬಿಟ್ಟು ಮಿಲ್ ಮಾಡಿಸೋದ್ರಿಂದ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ರಾಗಿ ಜೊತೆ ಸ್ವಲ್ಪ ಮೆಂತೆನೂ ಹಾಕಿಸ್ತೀನಿ. ಇದು ಪಾತ್ರೆ ತೊಳೆಯೋವು ವಿಮ್ ಸೋಪ್ 2. ಮತ್ತು ನನ್ನ ಫೇವ್ರೆಟ್ ಹುಣ್ಸೆಹಣ್ಣು. ಈ ಸೀಸನ್ನಲ್ಲಿ ಹುಣ್ಸೆಹಣ್ಣು ಬಿಡ್ತಾಯಿತ್ತು. ಊರಲ್ಲಂತೂ ಮರದಿಂದ ಕಿತ್ಕೊಬ, ಚೆನ್ನಾಗಿ ಹುಣ್ಸೆಹಣ್ಣಿಗೆ ಸ್ವಲ್ಪ ಉಪ್ಪು, ಬೆಲ್ಲ, ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಕುಟ್ಬಿಟ್ಟು ತಿಂತಾಯಿದ್ವಿ. ಈಗ ಈ ಥರ ತೊಗೊಬಂದಿದ್ದೀನಿ. ನಮ್ಮ
ಥರ ಹುಣ್ಸೆಹಣ್ಣಿನ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ನನಗೆ. ಬಂಗಾರಿಕೋ ಕ್ಯಾಚ್ ಎಲ್ಲ ಬೇಡ ಬಾ. ನಮ್ಮ ಸುಜನ್ಗೊಂದು ಮಹೇಶ್ಗೊಂದು ನನಗೂ ತೊಗೊಂಡಿದ್ದೀನಿ. ಇಲ್ಲೆಲ್ಲೋ ಸೇರ್ಕೊಂಬಿಟ್ಟು ಇದು ತೆಗಿಬಾ, ಇದು ತೆಗಿಯೋಕ್ಕಾಗ್ತಿಲ್ಲ. ಇದೊಂದು ತೊಗೊಂಬಂದಿದ್ದೀನಿ. ಇದು ನೀರನ್ನ ಬಿಸಿ ಮಾಡ್ಕೊಳೋದು. ಇನ್ನೊಂದು ಇಲ್ಲಿದೆ, ಇದು ಒಂದು. ಇದು ನನಗೆ ನಮ್ಮ ಹುಡುಗರಿಗೂ ಒಂದೊಂದು ತೊಗೊಬಂದಿದ್ದೀನಿ. ಇದು ಪ್ರೆಸ್ಟೀಜ್ ಇದು ವಾಟರು, ನೀರು ಕಾಯಿಸೋದು. ನೀರು ಬಿಸಿ ಮಾಡ್ಕೋಬೋದು. ಕಾಫಿ ಎಲ್ಲ ಮಾಡಿದ್ರೆ ಬೇಗ ಇದಾಗುತ್ತೆ. ಬಟ್ ನೀರು ಬಿಸಿ ಮಾಡಿಕೊಂಡು ಬೇಕಾದ್ರೆ ಅನ್ನದ ಜೊತೆನೋ ಬಾತ್ಗಳೆಲ್ಲ ಮಾಡೋವಾಗ ಸೇರಿಸಿದ್ರೆ ಬೇಗ ಅದು ಬಾತೆಲ್ಲ ಆಗುತ್ತೆ. ಇದು ವಾರಂಟಿ ಕಾರ್ಡು, 1 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ನಾನು ಇದನ್ನು ಸ್ಟೀಲಲ್ಲಿ ಎಲ್ಲ ನೋಡ್ತಾ ಇದ್ದೆ, ಬಟ್ ಇಷ್ಟ ಆಗ್ತಿರ್ಲಿಲ್ಲ. ಅಲ್ಲೇ ಓಲ್ಡ್ ಮಾಡಲು ಅಂದ್ಕೊಂಡು ಸುಮ್ಮನೆ ಆಗ್ತಿದೆ. ಇದು ಗ್ಲಾಸಲ್ಲಿ ಬಂದಿದೆ, ಚೆನ್ನಾಗಿದೆ. ಅಲ್ಲಿ ಬಾ ಮಗನೆ. ಈ ಥರ ಇದು ಪ್ಲೇಟು, ಇದು ಪ್ಲೇಟ್ ಇದೆ. ಇದೇನು ಸ್ಟ್ಯಾಂಡು ತೆಗಿ ಬಾ. ಕೊಡಿಲ್ ತೋರ್ಸೋಣ. ಇದನ್ನ ಈಗ ಈ ಥರ ನಮ್ಮ ಸುಜನ್ ಆಗಲೇ ತೆಗ್ದಿದ್ದಾನೆ. ಈ ಥರ ಹಾಕೋದು, ಈ ಥರ ಹಾಕಿ ಹಾಕೋದು. ಲಾನ ಏನೈತೆ ನಾನು ಜೀರೋ ಆಗೈತೆ. ಈಗ ಸರಿಯಾಗಿ ಕುತ್ಕೊ ನೀನು. ಹಿಂದಕ್ಕೆ ಕುತ್ಕೊ ಇನ್ನೂ ಸ್ವಲ್ಪ. ಹಿಂಗೆ ಗೊತ್ತಿದ್ರೆ ಆನ್ ಆಗುತ್ತೆ, ಇದೊತ್ತಿದ್ರೆ ಓಪನ್ ಆಗುತ್ತೆ. ಆಫ್ ಆ್ಯಂಡ್ ಆನ್ ಇಲ್ಲೇ ಕೊಟ್ಟಿದ್ದಾರೆ. ಇದು ಆಫು ಆನು, ಇದು ಓಪನ್. ಈ ಥರ ಓಪನ್ ಆಗುತ್ತೆ. ಸುಮ್ಮನೆ ಮುಟ್ಟಿದ್ರೆ ಮತ್ತೆ ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಮತ್ತೆ ಇಲ್ಲಿ ನೋಡಿ ಜಾಲರಿ ಕೊಟ್ಟವ್ರೆ. ಮತ್ತೆ ನೀರು ಬಿಸಿ ಆಗಿರುತ್ತಲ್ಲ ಇಲ್ಲೆಲ್ಲ ಕಾಫಿ ಮಾಡೋದು, ಅದಕ್ಕೆ ಜಾಲರಿ ಕೊಟ್ಟಿರೋದು. ನೀರು ಬಿಸಿ ಮಾಡ್ಕೋಬೋದು, ಇದು ಬಿಸಿ ಮಾಡ್ಬೋದು. ಮತ್ತೆ ಇದು ಜಾಲರಿ ಥರ ಇದೆ. ಏನು ಅದು ಹಂಗೆ ಬಿಡು, ಓಪನ್ ಕ್ಲೋಸಿಗೆ ಇದು ಲೂಸ್ ಆಗಿರ್ಬೇಕಲ್ಲ, ಅದಕ್ಕೆ ಕೊಟ್ಟಿದ್ದಾರೆ. ಹಿಂಗಿಲ್ಲ ಅಂದರೆ ಹಂಗೆ ಅಡ್ಲಾಡಲ್ಲ ಅದು. ಇದು ಹಿಂಗೆ ಬರೋದು. ತುಂಬ ಚೆನ್ನಾಗಿದೆ ಬಾಯ್ಲರ್. ಮತ್ತು ಇದು ಪ್ಲಗ್ಗಿಗೆ ಕರೆಂಟಲ್ಲಿ ನೀರು ಕಾಯಿಸ್ಕೊಳ್ಳೋದು ಇದು. ಹಾಗಾಗಿ ಪ್ಲಗ್ ಕೊಟ್ಟಿದ್ದಾರೆ. ಬ್ಲೂ ಕಲರ್ ಲೈಟ್ ಬರುತ್ತೆ ಇದರೊಳಗಡೆ. ಇವತ್ತು ನಮ್ಮ ಬರ್ತಡೇ ಬಾಯ್ ಬರುತ್ತೆ, ಸ್ನಾನ ಮಾಡೋಕ್ಕೆ ಹೋಗೈತೆ. ಬರ್ತಡೇ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ರೊಟೇಟ್ ಆಗುತ್ತೆ ಅದು ಪ್ಲೇಟು. ಇದು ರೊಟೇಟ್ ಆಗುತ್ತೆ ಇದು. ಇದು ರೊಟೇಟ್ ಆಗುತ್ತೆ. ಇದು ಪ್ರೆಸ್ಟೀಜ್ ಕಂಪ್ನಿ. ಇದು ಎಷ್ಟು ಲೀಟರ್ ಅಂದರೆ 1 ಲೀಟರ್ ಹಿಡಿಯುತ್ತೆ. 1 ಲೀಟರ್. ಬಿಸಿದು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿನೂ ಇದರಲ್ಲೇ ಇದೆ. ಇದು ಮೊಸರು, ಇದೆಲ್ಲ ಮಾಮೂಲಿ ತರಕಾರಿ ಎಲ್ಲ ತೊಗೊಬಂದಿದ್ದೀನಿ. ಪಲಾವ್ ಮಾಡ್ತೀನಿ. ಗ್ರೋ ಬ್ಯಾಗಾ ಬುಕ್ ಮಾಡಿಕೊಡ್ತೀನಿ ಮೇಡಮ್ ಅಮೆಝಾನಲ್ಲಿ. ಫ್ಲಿಪ್ಕಾರ್ಟಲ್ಲೋ ಗ್ರೋ ಬ್ಯಾಗ್ ಬುಕ್ ಮಾಡಿಕೊಡ್ತೀನಿ. ಇದು ನಾವೆಲ್ಲ ಇವಾಗ ಆನ್ ಮಾಡಬೇಡ. ನೀಟಾಗಿ ತೊಳೆದ್ಬಿಟ್ಟು ಆನ್ ಮಾಡಬೇಕು. ಮಹೇಶ್ ಸ್ನಾನ ಮಾಡ್ಕೊಂಡ್ಬಂದ್ರು. ಎದೊಳಪ್ಪ ಡ್ರೆಸ್ಸು ಇವತ್ತು ತಂದಿದ್ದು. ನೆನ್ನೆ ತೊಗೊಬಂದ್ವಿ. ಮಂಡೇ, ಇವತ್ತು ಟ್ಯೂಸ್ಡೇ. ಇದು ಈ ಥರ ಡ್ರೆಸ್ ಈ ಥರ ತಗೊಂಡಿದ್ದೀವಿ. ಬರ್ತಡೆಗೆ ಇದು ಕೊಡಿಸಿದ್ದೀನಿ. ಸಂಜೆಗೆ ಬೇರೆದು ಹಾಕಂತಾನೆ. ನಮ್ಮ ಮಹೇಶ್ ಬರ್ತಡೇ ಬಾಯ್. ಸ್ವಲ್ಪ ಕತ್ಲೆ ಅನ್ಸುತ್ತೆ ಮಗನೆ, ಇರು ಲೈಟ್ ಆನ್ ಮಾಡ್ತೀನಿ. ಚೂರು ಬೆಳಕ್ಕೆ ಕರಿಯವು ನನ್ನ ಮಗ ಕಣ್ಣಂಗ ಅಂತಾನೆ. ಓಡ್ಲಿ ಬಿಡು ಫ್ಯಾನ್. ನಮ್ಮ ಮಹೇಶ್ ಬರ್ತಡೇ ವಿಶ್ ಮಾಡಿ ಎಲ್ಲರೂ. ಯಾರಮ್ಮ ವಿಶ್ ಮಾಡಿ ನಮ್ಮ ಬರ್ತಡೇ ಬಾಯ್ಗೆ ಅಲ್ವಾ? ನಮ್ಮವನೇ, ಇವನ ಹೆಸರು ಬೈಲ ಅಲ್ಲ. ಫೋಟೋ ಏನಾ ಬೈರಾ? ಇದೆಲ್ಲ ಎತ್ತಿಡ್ತಾ ಇದ್ದೀನಿ. ನಮ್ಮ ಮಹೇಶಂಗೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಗಿ ಈ ರೀತಿ ಕೇಕ್ ಕಟ್ ಮಾಡಿಸಿ
ಸೆಲೆಬ್ರೇಟ್ ಮಾಡಿರೋ ಫ್ರೆಂಡ್ ಜೊತೆ ಕೇಕ್ ಕಟ್ ಮಾಡಿಕೊಂಡು ಬೆಳಗ್ಗೆ ಒಂದು 2 ಗಂಟೆ 3 ಗಂಟೆ ಹಿಂಗೆ ಕೇಕ್ ಕಟ್ ಮಾಡಿರೋದು ಇದು. ನಾಳೆ ನಾವು ಸೆಲೆಬ್ರೇಟ್ ಮಾಡಿರೋದು ವಿಡಿಯೋ ಬರುತ್ತೆ. ಥ್ಯಾಂಕ್ ಯು.